ಸೂರ್ಯ ಎಂದಿನಂತೆ ಉದಯಿಸಿದ್ದ. ಬಾಗಿಲನ್ನ ತೆರೆದು ಕೈಯಲ್ಲಿ ಪೊರಕೆ, ಬಕೆಟು ಹಿಡಿದು ಹೊರಗೆ ಬಂದ ವಿನುತಾ ಸೂರ್ಯನ ಉದಯವನ್ನ ಕಂಡು ಅಪೂರ್ವ ದೃಶ್ಯವನ್ನು ಕಂಡೆನೇನೋ ಎಂಬುವಂತೆ ನಿಂತಿದ್ದಳು. ಅರುಣರಾಗದಿಂದ ಕಂಗೊಳಿಸುವ ಮುಗಿಲು, ಹಕ್ಕಿಗಳ ಚಿಲಿಪಿಲಿ ಗುಟ್ಟುವ ಧ್ವನಿ, ಬಕುಲ ಹೂವಿನ ಮಂದವಾದ ಸುಮಧುರವಾದ ವಾಸನೆ, ಮತ್ತೆ ಮತ್ತೆ ಬಯಸುವ ಸುಕೋಮಲ ಪಾರಿಜಾತ, ಈ ಎಲ್ಲಾ ವಾತಾವರಣವನ್ನ ನೋಡಿ ವಿನುತಾ ಉತ್ಸಾಹಗೊಂಡಳು. ಅವಳ ಸ್ವಭಾವವೇ ಹೀಗೆ. ಸುಂದರವಾದ ಯಾವುದೇ ದೃಶ್ಯವನ್ನ ನೋಡಿದರೂ ಸಾಕು, ಅವಳ ಮನಸ್ಸು ಮುದದಿಂದ ನಲಿಯುತ್ತದೆ. ಅವಳ ಆನಂದದಿಂದ ತುಂಬಿದ ಪ್ರತಿಬಿಂಬವೋ ಎನ್ನುವಂತೆ ಅವಳ ಮುಖವು ಸದಾ ಮುದದಿಂದ ನಗೆಯಿಂದ ಕಂಗೊಳಿಸುತ್ತದೆ. ಇಂದಿನದು ಏನು ವಿಶೇಷ? ಎಂದಿನಂತೆ ಕೇವಲ ಒಂದು ಸೂರ್ಯೋದಯ ಅಷ್ಟೇ. ಆದ್ರೆ ವಿನುತಾಗೆ ಹಾಗಲ್ಲ. ಈ ಸುಂದರವಾದ ಸೂರ್ಯೋದಯ ಅವಳಿಗಾಗಿಯೇ ಇದೆ ಎನ್ನುವಂತೆ, ಕೇವಲ ತನಗಾಗಿಯೇ ನಿರ್ಮಿಸಿದ ಈ ವಿಶೇಷ ಎನ್ನುವಂತೆ ಹರ್ಷಚಿತ್ತಳಾದಳು. ತೋಟದಲ್ಲಿ ಕಸವನ್ನು ಗುಡಿಸುತ್ತಾ ಬಕುಲ ಹೂವಿನ ಗಿಡದಡಿ ಬಂದಳು. ನಸು ಹಳದಿ ಚಂದ್ರನಂತೆ ಮೆಲ್ಲಗೆ ಕಂಪನ್ನು ಬೀರುತ್ತಾ ಬಕುಲ ತನ್ನಿರುವನ್ನು ಸಾರುತ್ತಿತ್ತು. ವಿನುತಾ ಕೆಲಸವನ್ನ ಬದಿಗಿರಿಸಿ ಮೆಲ್ಲನೆ ಬಕುಲ ಪುಷ್ಪವನ್ನು ಆಯ್ದು ಮೈಮರೆತು ಅದನ್ನು ಆಘ್ರಾಣಿಸಿ ಪುಳಕಿತಳಾದಳು. ವಿನುತೆ ಹೂವಿನೊಡನೆ ಆಡುವುದನ್ನು, ಅದರಿಂದ ಆನಂದ ಪಡುವುದನ್ನು ಮಹಡಿ ಮೇಲಿದ್ದ ಚಂದ್ರು ಇಣುಕಿ ನೋಡುತ್ತಿದ್ದ. ವಿನುತಾ ಇದರ ಕಡೆ ಯಾವ ಗಮನವನ್ನು ಕೊಡದೆ ತನ್ನ ಭಾವನಾ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದಳು. ಹಾಲಿನವನು ಬಂದ ಶಬ್ದದಿಂದ ವಿನುತೆ ಹೊರ ಜಗತ್ತಿಗೆ ಬಂದಿಳಿದಳು. ಕರ್ತವ್ಯದ ನೆಪವಾಗಿ ಕ್ಷಣಕಾಲದ ಹಿಂದೆ ತನ್ನ ಕನಸಿನಲ್ಲಿ ಮುಳುಗಿದ್ದ ವಿನುತೆ ಮತ್ತೆ ಚುರುಕಾಗಿ ಒಳಗೆ ಹೋದಳು. ಭೀಮಣ್ಣ ದೇಸಾಯಿಯವರು ತುಂಬಾ ಮಾತುಗಾರರು, ಹರಟೆ ಮಲ್ಲರು ಹಾಗೂ ನೇರ ಸ್ವಭಾವದವರು. ಚಂದ್ರು ಬಂದ ದಿನವೇ ರಾಯರಟ್ಟಿ ಬಿಡೆ ಮಾಡ್ಕೊಂಬ್ಯಾಡ್ರಿ, ಏನಾರಟ್ಟಿ ಬೇಕಾದ್ರೆ ಕೇಳ್ರಿ, ಇದು ನಿಮ್ ಮನಿ ಅಂತ ಅನ್ಕೊಳ್ರಿ ಎಂದು ತುಂಬು ಹೃದಯದಿಂದ ಹೇಳಿದ್ದರು. ಈ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಅವರ ನಡುವಿನ ಸಂಬಂಧಗಳೇನು ಎನ್ನುವುದು ಚಂದ್ರುವಿಗೆ ಅರ್ಥವಾಗದ ಯಕ್ಷ ಪ್ರಶ್ನೆಯಾಗಿತ್ತು. ಒಂದು ಮಾತಂತೂ ನಿಜ, ವಿನುತಾ ಸದಾ ಕಾಲ ಎಲ್ಲರಿಗೂ ದುಡಿಯುವ ಯಂತ್ರವಾಗಿದ್ದಳು. ಚಂದ್ರು ಬೆಳಿಗ್ಗೆ 10 ಗಂಟೆಗೆ ಆಫೀಸಿಗೆ ಹೋದರೆ ಬರುವುದು ಸಂಜೆ 6 ಗಂಟೆಗೇನೆ. ಅವನು ಎದ್ದಾಗಿನಿಂದ ಆಫೀಸಿಗೆ ಹೋಗುವವರೆಗೆ ವಿನುತಳ ಹೆಸರು ಅವನ ಕಿವಿಗೆ ಅನೇಕ ಬಾರಿ ಕೇಳುತ್ತಿತ್ತು. ವಿನು, ಎಲಿ ಹಾಕಿ ಏನು? ವಿನು, ಗಿರಣಿಗೆ ಹೋಗಿದ್ಯಾ? ವಿನು, ಅರವಿ ಒಗ್ದಿದ್ದು ಎಲ್ಲಿದೆ? ವಿನು, ಮಾಲಿ ಕಟ್ಟಿಲ್ಲೇನು? ವಿನು, ಸಾರಿಗೆ ಉಪ್ಪು ಕಡಿಮೆಯಾಗಿದೆ. ಎಲ್ಲ ವಯಸ್ಸಿನವರು ವಿನುತಳ ಹೆಸರನ್ನು ಸದಾಕಾಲ ಜಪಿಸುತ್ತಿದ್ದರು. ವಿನುತೆಯ ಹೆಸರು ಕೇವಲ ಕೆಲಸಕ್ಕೆ ಮಾತ್ರ ಬಳಸುತ್ತಿದ್ದರು. ಹಾಗಾದ್ರೆ ಈ ವಿನುತ ಯಾರು? ಅನಾಥಳೆ? ಮನೆ ಕೆಲಸದವಳೆ? ಚಂದ್ರು ಗೊಂದಲಗೊಂಡು ಮನದಲ್ಲೇ ಯೋಚಿಸಿದ. ಅವಳು ಕಾಲೇಜಿಗೆ ಹೋಗುತ್ತಿರುವುದರಿಂದ ಮನೆ ಕೆಲಸದವಳಿರಲಿಕ್ಕಿಲ್ಲ. ಭೀಮಣ್ಣನನ್ನ ಕಾಕ ಎಂದು ಕರೆಯುತ್ತಿರುವುದರಿಂದ ಅವಳು ಅನಾಥಳೂ ಇರಲಿಕ್ಕಿಲ್ಲ. ಒಂದು ಶನಿವಾರ ಚಂದ್ರು ಆಫೀಸಿನಿಂದ ಬೇಗ ಬಂದು ನಿದ್ರೆ ಮಾಡುತ್ತಿದ್ದ. ಆಗ ಗಂಧರ್ವ ಗಾಯನ ಅವನನ್ನು ಬಡಿದು ಎಚ್ಚರಿಸಿತ್ತು. ಎದ್ದು ಬಂದು ಕಿಟಕಿ ಹತ್ತಿರ ನಿಂತುಕೊಂಡು ಕೆಳಗಡೆ ನೋಡಿದ. ಅಲ್ಲಿ ವಿನುತಾ ಗಿಡಗಳಿಗೆ ನೀರು ಎರೆಯುತ್ತಾ ಸುಂದರವಾಗಿ ತನಗರಿವಿಲ್ಲದಂತೆ ಹಾಡು ಹೇಳುತ್ತಿದ್ದಳು. ಅವಳ ಈ ಗಾಯನವನ್ನು ಯಾರೋ ಗಾರ್ಧಬ ಕಂಠದಿಂದ ನಿಲ್ಲಿಸಿದರು. ಇದೇನಾ ಸದಾ ಹಾಡು ಹಾಡು, ಬರೀ ಹಾಡು ಹಾಡೋಕ್ ಕೂತ್ಕೊಂಡ್ರೆ ಮನಿ ಕೆಲ್ಸ ಹೆಂಗ್ ಮುಗಿಬೇಕು? ಲಗುನ ಏಳು, ಉಪಕಾರಣೆ ಆದಟಿ ಹಿತ್ತಲ್ದಾಗ ರಾಶಿ ಬಂಡಿ ಬಿದ್ದಾವ. ನಿನಗ ಎಷ್ಟು ಹೇಳಿದ್ರು ಅಷ್ಟೇ, ಈ ಹಾಡಿನ ಹುಚ್ಚು ಬಿಡೋದಿಲ್ಲ. ಆ ಶೂರ್ಪನಖಿಯ ಕರ್ಕಶವಾದ ಧ್ವನಿಗೆ ವಿನುತಾ ಹಾಡು ನಿಲ್ಲಿಸಿ ಒಳಗೆ ಹೋದಳು. ಚಂದ್ರು ಖಿನ್ನನಾದ. ಈ ಸುಮಧುರ ಕಂಠ, ಈ ತನ್ಮಯತೆ ಎಷ್ಟು ಜನರಿಗೆ ಇರಲು ಸಾಧ್ಯ? ಚಂದ್ರು ತನ್ನ ಒಬ್ಬಳೆ ತಂಗಿ ಸುರಭಿಗೆ ಅನೇಕ ಬಾರಿ ನಿಂಗೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಸಂಗೀತ ಕಲಿ ಎಂದು ದೊಂಬಲು ಬಿದ್ದರೂ ಸುರಭಿ ಕಲೀಲೇ ಇಲ್ಲ. ಅವಳಿಗೆ ಧ್ವನಿಯು ಸುಮಾರು, ಅಲ್ಲದೆ ಶ್ರದ್ಧೆಯೂ ಇರಲಿಲ್ಲ. ಇಂಥ ಉಸಿರುಗಟ್ಟುವ ವಾತಾವರಣದಲ್ಲಿಯೂ ಸಹ ವಿನುತಾ ಮತ್ತೆ ಮತ್ತೆ ಹಾಡುತ್ತಾಳೆ. ಅವಳಿಗೆ ಯಾವ ಪ್ರೋತ್ಸಾಹವೂ ಇಲ್ಲ. ಹಾಡುವಾಗ ತಡೆಯಬಾರದು ಎನ್ನುವ ಪ್ರಜ್ಞೆ ಮನೆಯವರಲ್ಲೂ ಇಲ್ಲ. ಚಂದ್ರುವಿಗೆ ದಿನ ಕಳೆದಂತೆ ಈ ಮನೆಯ ಬಳಗವು ತಿಳಿಯಿತು. ವಿನುತಾ ತಾಯಿ ತಂದೆ ಇಲ್ಲದ ತಬ್ಬಲಿ ಅನಾಥೆ. ಅವಳಿಗೆ ವಿಧವೆಯಾದ ಮಲತಾಯಿ ರಾಮಕ್ಕ ಇದ್ದಾರೆ. ಅವರಿಗೆ ಒಬ್ಬ ಮಗನೂ ಇದ್ದಾನೆ, ಶತದಡ್ಡ. ಅದಕ್ಕೆ ರಾಮಕ್ಕನಿಗೆ ವಿನುತೆಯನ್ನು ಕಂಡರೆ ಆಗದು. ಮನೆಯಲ್ಲಿ ಮುದಿ ಅಜ್ಜಿ ಸೀತಮ್ಮ ಇದ್ದಾರೆ. ದೊಡ್ಡಪ್ಪ ಭೀಮಣ್ಣ ಮತ್ತು ಅವರ ಪತ್ನಿ ತುಳಸಕ್ಕ, ಅವರ 4 ಮಕ್ಕಳು ಇದ್ದಾರೆ. ಬಂದು ಹೋಗುವವರು ಬೇರೆ. ಈ ಮನೆ ವಿನುತಳ ತಾಯಿಯದು. ತಂದೆ 2 ವರ್ಷದ ಹಿಂದೆ ತೀರಿ ಹೋಗಿದ್ದಾರೆ. ದೊಡ್ಡಪ್ಪನ ಹೊಲಗಳು ಇವೆ. ಅಂಥದ್ದೇನು ಭಾರಿಯಲ್ಲ, ಜೀವನಕ್ಕೆ ಸಾಕಾಗುವುದು. ಸದ್ಯಕ್ಕೆ ಅವರೇ ಈ ಮನೆಯ ಯಜಮಾನರು.
ಆರ್ಥಿಕವಾಗಿ ತೀರಾ ಸಾಮಾನ್ಯ ಕುಟುಂಬ ಅವರದ್ದು. ವಿನುತೆಯ ಮೇಲೆ ಎಲ್ಲರಿಗೂ ಹಕ್ಕು ಚಲಾಯಿಸುವ ಇಷ್ಟ. ಅವಳ ಮನೆಯಲ್ಲೇ ಅವಳಿಗೆ ಎಲ್ಲರೂ ಕೆಲಸ ಹೇಳುತ್ತಾರೆ. ರಾಮಕ್ಕ ಅಂತೂ ಸದಾಕಾಲ ಒಟಗುಟ್ಟುತ್ತಾಳೆ. ಆದರೆ ಕಾಕ ಭೀಮಣ್ಣನಿಗೆ ವಿನುತೆ ಎಂದರೆ ತುಂಬಾ ಪ್ರೀತಿ. ಸದಾ ಹಸಿರಿನಂತೆ ಕಂಗೊಳಿಸುವ ಈ ವಸಂತ ಲಕ್ಷ್ಮಿಯನ್ನು ಕರೆದು ರಾತ್ರಿ ಊಟ ಆದ ಮೇಲೆ ಬಿದಿರಿನ ಮಂಚವನ್ನು ಮಾವಿನ ಮರದ ಕೆಳಗೋ ಬಕುಲ ಮರದ ಕೆಳಗೋ ಹಾಕಿಕೊಂಡು, ವಿನು, ಇನ್ನ ಉಳಿದವರು ಕೆಲಸ ಮಾಡ್ಲಿ, ಇಲ್ಲಿ ಬಾ ಕೂಡು, ಏನಾದ್ರೂ ದಾಸರ ಪದ ಹೇಳು ಎಂದು ತಮಗೆ ತಿಳಿದ ಪ್ರೀತಿಯನ್ನ ತೋರಿಸುತ್ತಾರೆ. ಆಗ ಮಹಡಿಯ ಮೇಲಿದ್ದ ಚಂದ್ರುವಿನ ಕಿವಿ ಚುರುಕಾಗುತ್ತವೆ. ಭೀಮಣ್ಣನ ಬಳಿ ಕುಳಿತು ವಿನುತಾ ಸುಶ್ರಾವ್ಯವಾಗಿ ದೇವರ ಪದವನ್ನು ಹೇಳುತ್ತಾಳೆ. ಇಡೀ ವಾತಾವರಣವೇ ಭಕ್ತಿಯ ಮಯವಾದಂತೆ ತೋರುತ್ತದೆ. ಭೀಮಣ್ಣ ವಾಚಾಳಿ. ಅವನಿಂದಲೇ ಚಂದ್ರುವಿಗೆ ವಿನುತೆಯ ಬಗ್ಗೆ ವಿವರವಾಗಿ ತಿಳಿಯುವುದು. ವಿನುತೆ ಅವನೊಂದಿಗೆ ನೇರವಾಗಿ ಮಾತನಾಡಿಯೇ ಇಲ್ಲ. ಅವಳಿಗೆ ವೇಳೆಯೇ ಇಲ್ಲ. ಅಲ್ಲದೆ ಅಪರಿಚಿತ ತರುಣನೊಡನೆ ಮಾತನಾಡುವ ವಿಚಾರವಾದರೂ ಏನು? ವಿನುತಾ ಕರ್ನಾಟಕ ಕಾಲೇಜಿನಲ್ಲಿ ಸಂಗೀತವನ್ನು, ಅದರಲ್ಲಿಯೂ ಹಿಂದೂಸ್ತಾನಿ ಪ್ರದಾನ ಮಾಡಿಕೊಂಡು 2ನೇ ವರ್ಷದ BA ಓದುತ್ತಿದ್ದಾಳೆ. ಕಾಲೇಜಿನ ವತಿಯಿಂದ ಅನೇಕ ಸ್ಪರ್ಧೆಗಳಿಗೆ ಬೇರೆ ಬೇರೆ ಊರಿಗೆ ಹೋಗಿ ಬಹುಮಾನ ಗೆದ್ದು ತಂದಿದ್ದಾಳೆ. ಸದ್ಯಕ್ಕೆ ಮದುವೆಯ ಯೋಚನೆ ಇಲ್ಲ. ಹಣದ ಅನುಕೂಲತೆ ಆಗಬೇಕು. BA ಮುಗಿಸಿ ಅವಳು ಕೆಲಸ ಹಿಡಿಯಬೇಕು ಅಂದರೆ ಸಾಧ್ಯ. ಆದರೆ ಅದಕ್ಕೆ ಇನ್ನೂ 2-3 ವರ್ಷವಾದರೂ ಕಾಯಬೇಕು. ಹುಣಸೆ ಹಣ್ಣನ್ನು ಗಿಡದಿಂದ ತೆಗೆದು ಬಿಡಿಸಿ ಬೀಜ ತೆಗೆದು ಮಹಡಿಯ ಮೇಲಿರುವ ಬಿಸಿಲು ಮಾಳಿಗೆಗೆ ಹಾಕಬೇಕು. ವಿನುತೆ ಹುಣಸೆ ಹಣ್ಣನ್ನು ತುಂಬಿದ ಬುಟ್ಟಿ ಹೊತ್ತು ಮೇಲೆ ಬಂದಳು. ಬಿಸಿಲು ಮಳಿಗೆಯ ಹತ್ತಿರವೇ ಚಂದ್ರುವಿನ ಕೋಣೆ. ಈಚಲು ಚಾಪೆಯನ್ನು ಹರಡುತ್ತಾ, ಬಿಸಿಲಿಗೆ ಹುಣಸೆ ಹಣ್ಣನ್ನು ಒಣಗಿ ಹಾಕಿದ್ರೆ ನಿಮ್ಗ ತಾಸ ಆಗಕ್ಕಿಲ್ಲೇನು ಎಂದು ವಿನುತೆ ಚಂದ್ರುವಿನೊಡನೆ ಮಾತಾಡಿದಳು. ಇದೇ ಅವಳ ಪ್ರಥಮ ಸಂಭಾಷಣೆಯಾಗಿತ್ತು. ಅಕ್ಟೋಬರ್ ತಿಂಗಳ ಬಿಸಿಲು ಚಿರುಗುಡುತ್ತಿತ್ತು. ಆಕಾಶ ನಿರಭ್ರವಾಗಿತ್ತು. ಶ್ರಾವಣದ ಹೂಗಳ ರಾಶಿ ಮಾಯವಾದರೂ ಬಕುಲಕ್ಕೆ ಬರವೆಲ್ಲಿ? ಸದಾ ಕಾಲವೂ ಸುರಿಯುವ ನಿರಂತರ ಪ್ರವಾಹವದು. ವರ್ಷವಿಡೀ ಹೂ ಬಿಡುವುದು. ತ್ರಾಸ್ ಅಂದರೆ ತೊಂದರೆ, ಬೀಡೆ ಎಂದರೆ ಸಂಕೋಚ ಮುಂತಾದ ಧಾರವಾಡದ ಕನ್ನಡವನ್ನು ಈಗಾಗಲೇ ತಿಳಿದಿದ್ದ ಚಂದ್ರು ನಗುತ್ತಾ, ಇಲ್ಲ ಒಣಗ್ಹಾಕ್ರಿ, ಈ ಹುಣಸೆ ಹಣ್ಣು ನಿಮ್ದು, ಈ ಮಹಡಿಯೂ ನಿಮ್ದು. ಏನು, ನಾನು ನಿಮ್ಮವನೇ ವಿನುತೆ. ಚಂದ್ರುವಿಗೆ ಅವಳೊಡನೆ ಏನಾದ್ರೂ ಮಾತನಾಡಬೇಕೆಂಬಂತ ಆಸೆ. ಆದ್ರೆ ಏನು, ಹೇಗೆ? ಇನ್ನು ಈ ಆರಸಿಕ ಹುಣಸೆ ಹಣ್ಣು ಒಣಹಾಕುವುದು. ಪ್ರೋಗ್ರಾಂ ಮುಗಿಯಿತು. ವಿನುತೆ ಕೆಳಗೆ ಇಳಿದು ಹೋಗಬಹುದು. ಚಂದ್ರು ಮತ್ತೆ ಮಾತಾಡಿದ, ನೀವು ಬಹಳ ಚೆನ್ನಾಗಿ ಹಾಡ್ತೀರಿ. ಅಷ್ಟೇ ಅಲ್ಲ ವಿನು, ನೀನು ಬಹಳ ಸುಂದರಿಯಾಗಿದ್ಯಾ, ಒಳ್ಳೆಯವಳಿದ್ಯಾ, ಸದಾ ಕಾಲವೂ ಉಕ್ಕುವ ಚಿಲುಮೆಯಂತೆ ಇದ್ಯಾ ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಬಹಳ ಥ್ಯಾಂಕ್ಸ್ ಎಂದು ನಸು ನಾಚಿದಳು ವಿನುತಾ. ನೀವು ರೇಡಿಯೋದಲ್ಲಿ ಹಾಡಬಹುದಲ್ಲ? ನಾನು ಬಹಳಟ್ಟಿ ದಿನದಿಂದ ರೇಡಿಯೋದಲ್ಲಿ ಹಾಡ್ತಿದ್ದೀನಿ, ನೀವು ಕೇಳಲಿಲ್ಲೇನು? ಚಂದ್ರು ಪೆಚ್ಚಾಗಿ ಗೊತ್ತಿಲ್ಲ ಎಂದ. ಮುಂದಿನ ಸಾರಿ ಬಂದಾಗ ಹೇಳ್ತೀನಿ, ಈಗ ಸ್ವಲ್ಪ ದಾರಿ ಬಿಡ್ತೀರಾ? ದಾರಿಗೆ ತನಗರಿಯದಂತೆ ಅಡ್ಡವಾಗಿ ನಿಂತಿದ್ದ ಚಂದ್ರು ಸರಿದು ನಿಂತ. ವಿನುತೆ ಮಹಡಿಯಿಂದ ಇಳಿದು ಹೋದಳು. ದಿನ ಕಳೆದಂತೆ ಚಂದ್ರು ಧಾರವಾಡಕ್ಕೂ ದೇಸಾಯಿಯವರ ಮನೆಗೂ ಹೊಂದಿಕೊಂಡ. ಆಗೊಮ್ಮೆ ಈಗೊಮ್ಮೆ ಅವರ ಮನೆಗೆ ಊಟಕ್ಕೂ ಹೋಗುತ್ತಿದ್ದ. ವಿನುತೆ ಮಾತನಾಡದಿದ್ದರೂ ಪರಿಚಯದ ಸ್ನೇಹದ ನಗೆ ಬೀರುತ್ತಿದ್ದಳು. ಚಂದ್ರುವಿನ ಬ್ಯಾಂಕಿನ ಸಹೋದ್ಯೋಗಿಗಳ ಮಧ್ಯೆ ಆಗಾಗ ಕ್ರಿಕೆಟ್ ಆಟ ನಡೆಸುತ್ತಿದ್ದರು. ಅಂದು ಚಂದ್ರು ತಮ್ಮ ಬ್ಯಾಂಕಿನ ವತಿಯಿಂದ ಕ್ರಿಕೆಟ್ ಆಡಲು ಗವಾಸ್ಕರ್ನಂತೆ ಹೋದ. ಹೀರೋ ಚಂದ್ರು ಗಾಯಾಳಾಗಿ ನರಳುತ್ತಾ ಹಿಂತಿರುಗಿ ಬಂದ. ವೇಗವಾಗಿ ಬರುತ್ತಿದ್ದ ಚೆಂಡು ಚಂದ್ರುವಿನ ಮೊಣಕೈಗೆ ತಾಗಿ ಮೂಳೆ ಸರಿದಿತ್ತು. ವೈದ್ಯರು ಪ್ಲಾಸ್ಟರ್ ಹಾಕಿ 1 ವಾರ ವಿಶ್ರಾಂತಿ ಹೇಳಿದ್ದರು. ಅದಕ್ಕಾಗಿ ಚಂದ್ರು ಕಿಟ್ಟಿಯ ಮನೆಗೆ ಹೋಗೋಣ ಎಂದುಕೊಂಡು ಎದುರಿಗೆ ಸಿಕ್ಕ ವಿನುತೆಗೆ ಹೇಳಿದ. ಇದನ್ನು ಕೇಳಿ ಭೀಮಣ್ಣ ತಾನೇ ಮುಂದೆ ಬಂದು, ನೀವು ಇಂಥ ಸ್ಥಿತಿ ಒಳಗ ಊರಿಗೆ ಹೋಗ್ಬ್ಯಾಡ್ರಿ, ಹೊಸ್ದಾಗಿ ನೌಕ್ರಿ ಬ್ಯಾರೆ ಹತ್ತದೆ, ನಮ್ಮ ಮನೆಯಾಗ ಮಂದಿ ಏನು ಇಲ್ವೇನು, ನಿಮ್ಮ ಊಟ ಉಪಚಾರದ ಕಾಳಜಿ ಬಿಡ್ರಿ ಎಂದು ಉಪಚಾರ ಮಾಡಿ ಅದರಂತೆ ನಡೆದುಕೊಂಡರು. ಚಂದ್ರುವಿಗೆ ಕಿಟ್ಟಿಯ ಮನೆ ಕಡೆ ಹೋಗುವ ಮನವೇ ಬರಲಿಲ್ಲ. ಭೀಮಣ್ಣನ ಬಾಯಿ ಅಂದ್ರೆ ಲೌಡ್ ಸ್ಪೀಕರ್. ವಿನು, ಚಂದ್ರಶೇಖರ್ ರಾಯರಿಗೆ ಊಟ ಬಡಿಸೋ ಜವಾಬ್ದಾರಿ ನಿಂದು. ಅವರಿಗೆ ನಮ್ಮಂಗ ಬಕ್ರಿ ಪಲ್ಯ ಕೊಡ್ಬೇಡ, ಅನ್ನ ಸಾರು ಕಾಫಿ ಕೊಡು, ಚಾ ಬ್ಯಾಡ ಎಂದು ತಾಕೀತು ಮಾಡಿದ್ರು. ಅವಳನ್ನ ಬಿಟ್ಟು ಅವರ ಮನೆಯಲ್ಲಿ ಯಾರು ಈ ಕೆಲಸ ಮಾಡಲು ಸಾಧ್ಯ? ಮನೆ ಕೆಲಸದಿಂದ ಭಾರವಾಗಿದ್ದ ವಿನುತೆಗೆ ಇನ್ನೊಂದು ಹೊಸ ಕೆಲಸ. ವಿನುತಾ ಅತ್ತಿದ್ದಾಗಲಿ, ದುಃಖಿಸಿದ್ದಾಗಲಿ, ಕೋಪಗೊಂಡಿದ್ದಾಗಲಿ ಚಂದ್ರು ಈವರೆಗೆ ನೋಡೇ ಇರಲಿಲ್ಲ. ಇಲ್ಲ, ಪ್ರಾಯಶಃ ತನ್ನ ಕಣ್ಣೀರನ್ನು ಯಾರಿಗೂ ಕಾಣದಂತೆ ಮೌನವಾಗಿ ತನ್ನ ಆಪ್ತ ಸಖಿಯರಾದ ಬಕುಲ, ಪಾರಿಜಾತಗಳಿಗೆ ನೀರೆರೆಯುವಾಗ ಸೇರಿಸಿಬಿಟ್ಟು ಮತ್ತೆ ಮಂದಸ್ಮಿತೆಯಾಗುತ್ತಿದ್ದಳೋ ಏನೋ.
ಪ್ರಾಯಶಃ ವಿನುತೆ ಮದುವೆಯಾಗಿ ಹೋದ ಮೇಲೆ ಮಾತ್ರ ಇವರಿಗೆಲ್ಲ ಇವಳ ಬೆಲೆ ತಿಳಿಯುವುದೋ ಏನೋ ಅಂದುಕೊಂಡ ಚಂದ್ರು. ಅಷ್ಟರಲ್ಲಿ ಕಾಫಿಯ ಕಪ್ ಹಿಡಿದು ವಿನುತಾ ಮೇಲೆ ಬಂದಳು. ಚಂದ್ರು ಉಳಿದದ್ದನ್ನೆಲ್ಲ ಮರೆತು ಹೋದ.